ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ನ ಶುರು ಮಾಡಿದ್ವಿ. ಅದರಲ್ಲಿ ಕೆಲವು ಕಾನ್ಸೆಪ್ಟ್ಸ್ನ ಕಲ್ತ್ವಿ. ಅಂದರೆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಹೇಗಾಯಿತು, ಪ್ರೋಟಾನ್ನ ಹೇಗೆ ಡಿಸ್ಕವರಿ ಮಾಡಿದ್ರು, ನ್ಯೂಟ್ರಾನ್ ಡಿಸ್ಕವರಿ ಬಗ್ಗೆ ಕಲ್ತ್ಕೊಂಡ್ವಿ. ಅದಾದಮೇಲೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನು ಆಟಮ್ ಒಳಗಡೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ಹೇಗೆ ಅರೇಂಜ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಮೊದಲನೇ ಅಟಾಮಿಕ್ ಮಾಡೆಲ್ನ ಕಲ್ತ್ವಿ. ದಟ್ ಈಸ್ ಗಿವನ್ ಬೈ ದ ಜೆ ಥಾಮ್ಸನ್. ಇಟ್ ಇಸ್ ಕಾಲ್ಡ್ ಆಸ್ ಎ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ನೋಡೋಣ, ರುದರ್ಫೋರ್ಡ್ದು. ಸೊ ಅವ್ರದ್ದು ಅಟಾಮಿಕ್ ಮಾಡೆಲ್ ಬರೋದಕ್ಕಿಂತ ಮುಂಚೆ ಅವರು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ, ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಸೊ ಫಸ್ಟು ಆ ಎಕ್ಸ್ಪೆರಿಮೆಂಟ್ ನೋಡೋಣ, ಅದಾದಮೇಲೆ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಟುಡೇ ವಿಲ್ ಸ್ಟಾರ್ಟ್ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಓಕೆ, ಈ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿ ಆಲ್ಫಾ ರೇ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟು ಆಲ್ಫಾ ರೇ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ಆಲ್ಫಾ ರೇ ಅಂದರೆ ಇಟ್ ಇಸ್ ಎ ಪಾರ್ಟಿಕಲ್, ಅದರಲ್ಲೂ ಪಾರ್ಟಿಕಲ್ಸ್ ಇರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ, ಹೀಲಿಯಂ He+ ಇರುತ್ತೆ, 2+. ಸೊ ಹಾಗಾಗಿ ಆಲ್ಫಾ ರೇಸ್ಗೆ ಪಾಸಿಟಿವ್ ಚಾರ್ಜ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತು ಇನ್ನೊಂದು ಕಾನ್ಸೆಪ್ಟು ಈ ಎಕ್ಸ್ಪೆರಿಮೆಂಟ್ ಅರ್ಥ ಆಗಬೇಕು ಅಂದರೆ ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್ ಅನ್ನೋದು ಗೊತ್ತಿರಬೇಕು. ಅಂದ್ರೇನು, ಈಗ ಪಾಸಿಟಿವ್ ಪಾರ್ಟಿಕಲ್ ಹತ್ತಿರ ಬಂದರೆ ಅವ್ರು ಅಟ್ರಾಕ್ಟ್ ಆಗಲ್ಲ, ರಿಪಲ್ ಹಾಕ್ತಾರೆ. ನೆಗೆಟಿವ್ ಪಾರ್ಟಿಕಲ್ಲು ಕೂಡ ರಿಪಲ್ ಆಗ್ತದೆ, ಆದರೆ ಪಾಸಿಟಿವ್ ನೆಗೆಟಿವ್ ಬಂದರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇದು ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಆಲ್ಫಾ ರೇಸ್ ದೇ ಹ್ಯಾವ್ ಪಾಸಿಟಿವ್ ಚಾರ್ಜ್. ಈಗ ಈ ಎಕ್ಸ್ಪೆರಿಮೆಂಟಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಆಲ್ಫಾ ರೇ ಸೋರ್ಸನ್ನು ತಗೋತಾರೆ. ಇಲ್ಲಿ ಫಸ್ಟ್ ಒಂದು ಆಲ್ಫಾ ರೇ ಸೋರ್ಸನ್ನು ತಗೋತಾರೆ. ಅಂದರೆ ಆಲ್ಫಾ ರೇ ಸೋರ್ಸ್ ಅಂದರೆ ಇಟ್ ಈಸ್ ಅ ಸೋರ್ಸ್ ವಿಚ್ ಪ್ರೊಡ್ಯೂಸಸ್ ಆಲ್ಫಾ ರೇ. ಆಲ್ಫಾ ರೇನ ಪ್ರೊಡ್ಯೂಸ್ ಮಾಡುವಂಥ ಒಂದು ಆಬ್ಜೆಕ್ಟ್ನಲ್ಲಿ ತೊಗೊಂಡಿರ್ತಾರೆ. ಅದಾದಮೇಲೆ ಒಂದು ಲೆಡ್ ಶೀಟನ್ನು ತಗೋತಾರೆ, ಲೆಡ್ ಬ್ಲಾಕ್ ಅಂತ ಹೇಳ್ಬೋದು ಅಥವಾ ನೀವು ಲೆಡ್ ಶೀಟ್ ಅಂತ ಹೇಳ್ಬೋದು. ಆ ಲೆಡ್ ಬ್ಲಾಕಲ್ಲಿ ಒಂದು ಸಣ್ಣ ಹೋಲ್ ಇರುತ್ತೆ. ಓಕೆ, ಅದಾದಮೇಲೆ ಒಂದು ಥಿನ್ ಗೋಲ್ಡ್ ಫಾಯಿಲನ್ನು ತಗೋತಾರೆ. ಗೋಲ್ಡ್ ಫಾಯಿಲ್, ಇಟ್ ಇಸ್ ಎ ಥಿನ್ ಗೋಲ್ಡ್ ಫಾಯಿಲ್. ಆ ಗೋಲ್ಡ್ ಫಾಯಿಲ್ ಸರೌಂಡಿಂಗು ನಿಮಗೊಂದು ಜಿಂಕ್ ಸಲ್ಫೈಡ್ದು ಫ್ಲೂರಸೆಂಟ್ ಸ್ಕ್ರೀನನ್ನು ಫಿಕ್ಸ್ ಮಾಡಿರ್ತಾರೆ. ಇದು ಫ್ಲೂರಸೆಂಟ್ ಅಥವಾ ಫಾಸ್ಫೋರೆಸೆಂಟ್ ಸ್ಕ್ರೀನ್. ಇಟ್ ಈಸ್ ಮೇಡ್ ಅಪ್ ಆಫ್ ಜಿಂಕ್ ಸಲ್ಫೈಡ್. ಓಕೆ, ಆ್ಯಂಡ್ ಇಟ್ ಈಸ್ ಅ ಗೋಲ್ಡ್ ಫಾಯಿಲ್, ಥಿನ್ ಗೋಲ್ಡ್ ಫಾಯಿಲ್. ಇಷ್ಟು ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ಮಾಡ್ಕೋತಾರೆ. ಇದು ಆಲ್ಫಾ ರೇ ಸೋರ್ಸ್, ಅಂದರೆ ಆಲ್ಫಾ ರೇನ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ಲೆಡ್ ಬ್ಲಾಕ್ ಇದೆ, ಒಂದು ಹೋಲ್ ಇರುತ್ತೆ, ಅಲ್ಲಿಂದ ಆಲ್ಫಾ ರೇಸ್ ಪಾಸ್ ಆಗುತ್ತೆ. ನೆಕ್ಸ್ಟ್ ಗೋಲ್ಡ್ ಥಿನ್ ಫಾಯಿಲ್ನ ತೊಗೊಂಡಿರ್ತಾರೆ, ಅದ್ರ ಸುತ್ತ ಏನಿರುತ್ತೆ ನಿಮಗೆ ಒಂದು ಸ್ಕ್ರೀನ್ ಇರುತ್ತೆ, ಜಿಂಕ್ ಸಲ್ಫೈಡ್ ಕೋಟಿಂಗ್ ಆಗಿರುವಂಥ ಫ್ಲೂರಸೆಂಟ್ ಮೆಟೀರಿಯಲ್ ಇರುತ್ತೆ ಅದ್ರ ಸುತ್ತ. ಓಕೆನಾ. ಸೊ ಒನ್ಸ್ ವೆನ್ ಆಲ್ಫಾ ರೇ ಪಾಸ್ ಮಾಡಿದಾಗ, ಈಗ ಆಲ್ಫಾ ರೇ ಪ್ರೊಡ್ಯೂಸ್ ಆಯಿತು, ಆಲ್ಫಾ ರೇ ಪಾಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ಹೋಲಿಂದ ಆಚೆ ಬಂತು. ದೆನ್ ದಟ್ ಆಲ್ಫಾ ರೇ ವಿಲ್ ಗೋಯಿಂಗ್ ಟು ಫಾಲ್ ಆನ್ ದ ಗೋಲ್ಡ್ ಫಾಯಿಲ್. ಸೊ ಗೋಲ್ಡ್ ಫಾಯಿಲ್ ಮೇಲೆ ಆಲ್ಫಾ ರೇ ಬಿದ್ದಾಗ ಏನು ಅಬ್ಸರ್ವೇಷನ್ ಕಾಣಿಸ್ತು ಅಂತ ನೋಡೋಣ. ರುದರ್ಫೋರ್ಡ್ಗೆ ಏನೇನು ಕಾಣಿಸ್ತು ಆ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಬೇಕಾದ್ರೆ, ಅಥವಾ ಆ ಆಲ್ಫಾ ರೇನ ಗೋಲ್ಡ್ ಫಾಯಿಲ್ ಮೇಲೆ ಹಿಟ್ ಮಾಡಿದಾಗ ಏನೇನು ಚೇಂಜಸ್ ಕಾಣಿಸ್ತು ಅಂದರೆ, ಸೊ ಮೋಸ್ಟ್ ಆಫ್ ದ ಆಲ್ಫಾ ರೇಸ್ ಏನಾಗ್ತಿತ್ತು ಅಂದರೆ ಪಾಸ್ ಆಗ್ತಿತ್ತು. ಸೊ ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅದು ಪಾಸ್ ಆಗಿ ಸ್ಕ್ರೀನ್ ಮೇಲೆ ಬಿದ್ದಾಗ, ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಮೇಲೆ ಬಿದ್ದಾಗ ಏನಾಗ್ತಿತ್ತು, ಅಲ್ಲಿ ಗ್ಲೋ ಆಗುತ್ತೆ. ಓಕೆನಾ. ಸೊ ಮೋಸ್ಟ್ ಆಫ್ ದ ಆಲ್ಫಾ ರೇಸ್ ಪಾಸ್ ಆಗ್ತಿತ್ತು. ಓನ್ಲಿ ಫ್ಯೂ ರೇಸ್ ಏನಾಗ್ತಿತ್ತು, ಡಿಫ್ಲೆಕ್ಷನ್ ಆಗ್ತಿತ್ತು ವಿತ್ ಸ್ಮಾಲ್ ಆ್ಯಂಗಲ್. ಈ ರೀತಿ ಇದು ಡಿಫ್ಲೆಕ್ಟ್ ಆಗ್ತಿದೆ, ವಿತ್ ಅ ಸ್ಮಾಲ್ ಆ್ಯಂಗಲ್ ಡಿಫ್ಲೆಕ್ಟ್ ಆಗ್ತಿದೆ. ಆ್ಯಂಡ್ ಸಮ್ ರೇಸ್ ಡಿಫ್ಲೆಕ್ಟೆಡ್ ಬೈ ಲಾರ್ಜ್ ಆ್ಯಂಗಲ್. ಲಾರ್ಜ್ ಆ್ಯಂಗಲ್ ಅಂದರೆ ಹೀಗೆ ಬಿದ್ದಿದ್ದ ರೇಸ್ ಹೀಗೆ ವಾಪಸ್ ಬರಬೇಕು 180 ಡಿಗ್ರಿಯಲ್ಲಿ, ಬೌನ್ಸ್ ಬ್ಯಾಕ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಸಮ್ ರೇಸ್ ಏನಾಗ್ತಾ ಇದೆ, ಫ್ಯೂ ರೇಸು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಇದು 3 ಅಬ್ಸರ್ವೇಷನ್ಸು ಮೇಡ್ ಬೈ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ ಆ 3 ಅಬ್ಸರ್ವೇಷನ್ನು. ಫಸ್ಟ್ ಒನ್ ಏನು, ಮೋಸ್ಟ್ ಆಫ್ ದ ಆಲ್ಫಾ ರೇಸ್ ಏನಾಗ್ತಿತ್ತು, ಪಾಸ್ ಆಗ್ತಿತ್ತು ಥ್ರೂ ದ ಫಾಯಿಲ್. ಆ್ಯಂಡ್ ಫ್ಯೂ ರೇಸ್ ಆರ್ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್. ಆ್ಯಂಡ್ ಫ್ಯೂ ರೇಸ್ ಆರ್ ಡಿಫ್ಲೆಕ್ಟೆಡ್ ಬೈ ಲಾರ್ಜ್ ಆ್ಯಂಗಲ್. ಲಾರ್ಜ್ ಆ್ಯಂಗಲ್ ಅಂದರೆ ಬೌನ್ಸ್ ಬ್ಯಾಕ್ ಆಯಿತು 180 ಡಿಗ್ರಿಯಲ್ಲಿ ಅಂತ. ಸೊ ಇದು ಅಬ್ಸರ್ವೇಷನ್, 3 ಅಬ್ಸರ್ವೇಷನ್ಸ್. ಇದನ್ನು ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ಬರಿಬೇಕಾಗತ್ತೆ 3 ಅಬ್ಸರ್ವೇಷನ್ನ. ಸೊ ಈ ಅಬ್ಸರ್ವೇಷನಿಂದ ಕೆಲವು ಕನ್ಕ್ಲೂಷನ್ಗೆ ಬರ್ತಾರೆ ರುದರ್ಫೋರ್ಡ್. ಅಂದರೆ ಈ ಅಬ್ಸರ್ವೇಷನಿಂದ ಅವ್ರಿಗೆ ಒಂದಷ್ಟು ಐಡಿಯಾ ಸಿಗುತ್ತೆ. ಏನು ಅಂದರೆ,
ಈಗ ಇವ್ರು ಹೇಳಿದರು, ಯಾರು ಜೆ ಥಾಮ್ಸನ್ನು, ಅವ್ರ ಅಟಾಮಿಕ್ ಮಾಡೆಲಲ್ಲಿ ಏನಂತ ಹೇಳಿದರು, ಆಟಮ್ಗೆ ಸ್ಪೆರಿಕಲ್ ಶೇಪ್ ಇರುತ್ತೆ, ಓಕೆನಾ, ಅದರೊಳಗಡೆ ಪ್ರೋಟಾನ್ಸ್ ಏನಾಗಿರುತ್ತೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್ ಅಂತ ಹೇಳಿರ್ತಾರೆ. ಯಾರು ಜೆ ಥಾಮ್ಸನ್. ಅವ್ರು ಹೇಳಿರೋದು ನಿಜನೇ ಆಗಿದ್ರೆ ಈಗ ಅದನ್ನು ವೆರಿಫೈ ಮಾಡೋಣ, ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಬೈ ಅಬ್ಸರ್ವೇಷನ್ಸ್ ಮೇಡ್ ಬೈ ದ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಅದನ್ನು ವೆರಿಫೈ ಮಾಡೋಣ. ಈಗ ಅವ್ರು ಹೇಳಿದ ಪ್ರಕಾರ ಒಂದು ಆಟಮ್ ಒಳಗಡೆ ಪ್ರೋಟಾನ್ಸು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದ್ರ ಮೇಲೆ ಬೀಳುವಂಥ ಎಲ್ಲ ಆಲ್ಫಾ ರೇಸ್ ಏನಾಗಬೇಕು, ಬೌನ್ಸ್ ಬ್ಯಾಕ್ ಆಗಬೇಕು, ವಾಪಸ್ ಬರಬೇಕು. ಯಾಕೆ? ಆಲ್ರೆಡಿ ಹೇಳಿದೆ ನಾನು, ಆಲ್ಫಾ ರೇಗೆ ಪಾಸಿಟಿವ್ ಚಾರ್ಜ್ ಇದೆ, ಪ್ರೋಟಾನ್ಸ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂದರೆ ಪ್ಲಸ್ ಇರುತ್ತೆ ಅಲ್ಲಿ ಆಟಮಲ್ಲಿ. ಸೊ ಪ್ಲಸ್ ಏನಾಗಬೇಕು, ರಿಪಲ್ ಆಗಬೇಕು, ಅಂದರೆ ಅದ್ರ ಮೇಲೆ ಬೀಳುವಂಥ ಎಲ್ಲ ಆಲ್ಫಾ ರೇಸ್ ಏನಾಗಬೇಕು, ವಾಪಸ್ ಬರಬೇಕು. ಆದರೆ ಇಲ್ಲಿ ಆಗಾಗ್ತಿಲ್ಲ, ಎಲ್ಲ ಆಲ್ಫಾ ರೇಸು ವಾಪಸ್ ಬರ್ತಾ ಇಲ್ಲ, ಓನ್ಲಿ ಕೆಲವು ರೇಸ್ ಮಾತ್ರ ವಾಪಸ್ ಬರ್ತಾ ಇದೆ. ಬಟ್ ಮೋಸ್ಟ್ ಆಫ್ ದ ರೇಸ್ ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ಒಂದು ಆಟಮ್ ಮೇಲೆ ಇಲ್ಲೊಂದು ರೇಸ್ ಪಾಸ್ ಆಗ್ತಿದೆ ಅಂದರೆ ಆಲ್ಫಾ ರೇ ಇಲ್ಲಿ ಪಾಸ್ ಆಗ್ತಿದೆ, ರಿಫ್ಲೆಕ್ಟ್ ಆಗ್ತಿಲ್ಲ, ಅಂದರೆ ಅಲ್ಲಿ ಪ್ರೋಟಾನ್ಸ್ ಇಲ್ಲ. ನೆಕ್ಸ್ಟ್ ಇಲ್ಲೂ ಆಲ್ಫಾ ರೇ ಪಾಸ್ ಆಗ್ತಿದೆ, ಅಲ್ಲಿ ವಾಪಸ್ ಬರ್ತಾ ಇಲ್ಲ ಅದು, ಓಕೆ, ರಿಪಲ್ ಆಗ್ತಿಲ್ಲ, ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ಪಾಸ್ ಆಗ್ತಿದ್ರೆ ಅಲ್ಲೂ ಕೂಡ ಪ್ರೋಟಾನ್ಸ್ ಇಲ್ಲ. ಎಲ್ಲೋ ಒಂದು ಪ್ಲೇಸಲ್ಲಿ ಆ ಆಲ್ಫಾ ರೇ ಏನಾಗ್ತಾ ಇದೆ, ಬೌನ್ಸ್ ಬ್ಯಾಕ್ ಆಗ್ತಿದೆ. ಅಂದರ್ಥ ಪ್ರೋಟಾನ್ಸು ಅಲ್ಲಿದೆ, ಇಲ್ಲಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಇದರಿಂದ ಜೆ ಥಾಮ್ಸನ್ ಹೇಳಿದ್ದು ರಾಂಗ್ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರೋಟಾನ್ಸು ಆಟಮ್ ಒಳಗಡೆ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಪ್ರೋಟಾನ್ಸ್ ಏನಾಗಿದೆ, ಆಟಮ್ ಒಳಗಡೆ ಯಾವುದೋ ಒಂದು ಸ್ಮಾಲ್ ಪ್ಲೇಸಲ್ಲಿ ಪರ್ಟಿಕ್ಯುಲರ್ ರೀಜನಲ್ಲಿ ಏನಾಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಅದು ಹೇಗೆ ಗೊತ್ತಾಯಿತು? ಯಾಕೆಂದರೆ ಆಲ್ಫಾ ರೇಸು ಎಲ್ಲ ಕಡೆನೂ ಬೌನ್ಸ್ ಬ್ಯಾಕ್ ಆಗ್ತಿಲ್ಲ, ಪಾಸ್ ಆಗ್ತಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ರಿಟರ್ನ್ ಬರ್ತಾ ಇದೆ. ಸೊ ಆ ರೀಜನಲ್ಲಿ ಪ್ರೋಟಾನ್ಸು ಕಾನ್ಸಂಟ್ರೇಟ್ ಆಗಿರುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟಿಂದ ಬಂತಲ್ಲ ಅಬ್ಸರ್ವೇಷನ್ಸು, ಆ ಅಬ್ಸರ್ವೇಷನ್ಸಿಂದ ಗೊತ್ತಾಗುತ್ತೆ. ಓಕೆನಾ? ಸೊ ಇದರಿಂದ 3 ಕನ್ಕ್ಲೂಷನ್ಸ್ಗೆ ಬರ್ತಾರೆ ಯಾರು, ರುದರ್ಫೋರ್ಡ್, ಈ ಅಬ್ಸರ್ವೇಷನ್ಸಿಂದ. ಮೊದಲನೇದೇನು, ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಅನ್ ಆಟಮ್ ಈಸ್ ಎಂಟಿ ಅನ್ನೋದು ಮೊದಲನೇ ಅಬ್ಸರ್ವೇಷನ್ನು. ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಅನ್ ಆಟಮ್ ಈಸ್ ಎಂಟಿ. ಯಾಕೆಂದರೆ ಮೋಸ್ಟ್ ಆಫ್ ದ ರೇಸ್ ಪಾಸ್ ಆಗ್ತಿದೆ ಅಲ್ವಾ, ಸೊ ಪಾಸ್ ಆಗ್ತಿದೆ ಅಂದರೆ ಅಲ್ಲಿ ಪ್ರೋಟಾನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಎಂಟಿ ಇರುತ್ತೆ. ಓಕೆನಾ? ಹಾಗೆ ಎರಡನೇ ಕನ್ಕ್ಲೂಷನ್ಗೆ ಏನು ಬರ್ತಾರೆ ಅಂದರೆ, ಸೆಕೆಂಡ್ ಕನ್ಕ್ಲೂಷನ್ನು ನಾ ಹೇಳಿದೆ, ಪ್ರೋಟಾನ್ಸ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಇಟ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ಒನ್ ಪರ್ಟಿಕ್ಯುಲರ್ ರೀಜನಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ಅವರು ಕನ್ಕ್ಲೂಷನ್ಗೆ ಬರ್ತಾರೆ. ಆ ಪ್ರೋಟಾನ್ಸು ಯಾವ ಸ್ಮಾಲ್ ಪ್ಲೇಸಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೋ ಆ ಪ್ಲೇಸನ್ನು ರುದರ್ಫೋರ್ಡ್ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಅಂದರೆ ಆ ನ್ಯೂಕ್ಲಿಯಸ್ ಅನ್ನೋ ವರ್ಡನ್ನು ಕೊಟ್ಟಿದ್ದೆ ಯಾರು, ರುದರ್ಫೋರ್ಡ್. ಓಕೆನಾ? ಹಾಗೆ ನ್ಯೂಕ್ಲಿಯಸ್ ಅಂದರೆ ಏನು, ಇನ್ ಅನ್ ಆಟಮ್ ಪ್ರೋಟಾನ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಒನ್ ಪರ್ಟಿಕ್ಯುಲರ್ ರೀಜನ್, ಇನ್ ದಟ್ ರೀಜನ್ ಈಸ್ ಕಾಲ್ಡ್ ಆಸ್ ಎ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಾರೆ. ಓಕೆನಾ? ಆ್ಯಂಡ್ ಸೆಕೆಂಡ್ ಒನ್ ಏನು ಹೇಳ್ತಾರೆ ಅಂದರೆ, ಕಂಪೇರ್ ಟು ದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡಿದ್ರೆ ಆಟಮ್ದು ರೇಡಿಯಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಲ್ವಾ. ಆಟಮ್ದು ರೇಡಿಯಸ್ಸು 10⁻⁻10 ಇದ್ದರೆ ನ್ಯೂಕ್ಲಿಯಸ್ದು ರೇಡಿಯಸ್ಸು 10⁻⁻15 ಇರುತ್ತೆ. ಅಂದರೆ ನ್ಯೂಕ್ಲಿಯಸ್ದು ರೇಡಿಯಸ್ಸು ಕಡಿಮೆ ಇರುತ್ತೆ, ಆಟಮ್ದು ರೇಡಿಯಸ್ಸು ಜಾಸ್ತಿ ಇರುತ್ತೆ. ಈಗ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ, ಈ ಒಂದು ಕ್ರಿಕೆಟ್ ಬಾಲ್ ಇದೆ ಅಂತ ಅಂದ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಆ ಕ್ರಿಕೆಟ್ ಬಾಲನ್ನು ನೀವೇನು ಮಾಡ್ಕೊಳ್ಳಿ, ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡ್ಕೊಳ್ಳಿ. ಆ ಕ್ರಿಕೆಟ್ ಬಾಲ್ದು ರೇಡಿಯಸ್ಸು ನ್ಯೂಕ್ಲಿಯಸ್ದು ರೇಡಿಯಸ್ ಆಗಿರುತ್ತೆ. ಈಗ ನಾನು ಏನು ಕ್ರಿಕೆಟ್ ಬಾಲಲ್ಲಿ ಇಟ್ಕೊಂಡಿದ್ದೀನೋ ಈ ಜಾಗದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿರುತ್ತೋ ಆ ಡಿಸ್ಟೆನ್ಸು ರೇಡಿಯಸ್ ಆಫ್ ದ ಆಟಮ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಒಂದು ಕ್ರಿಕೆಟ್ ಬಾಲ್ನ ನಾವೀಗ ಇಟ್ಕೊಂಡ್ರೆ ಕ್ರಿಕೆಟ್ ಬಾಲ್ದು ರೇಡಿಯಸ್ ಏನಿರುತ್ತೋ ಅದು ನ್ಯೂಕ್ಲಿಯಸ್ ರೇಡಿಯಸ್ ಆಗುತ್ತೆ. ಇಲ್ಲಿಂದ ನಾವು ಏನು 5 ಕಿಲೋಮೀಟರ್ ಡಿಸ್ಟೆನ್ಸ್ ಮೂವ್ ಆಗ್ತೀವೋ ಆ ರೇಡಿಯಸ್ಸು ಆಟಮ್ದಾಗಿರುತ್ತೆ. ಸೊ ಇದು 3 ಕನ್ಕ್ಲೂಷನ್ಸು ಈ ರುದರ್ಫೋರ್ಡ್ ಮಾಡ್ತಾರೆ ಆಫ್ಟರ್ ಡೂಯಿಂಗ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಅರ್ಥ ಆಗಿದೆಯಾ? ಸೊ ಈ 3 ಕನ್ಕ್ಲೂಷನ್ಸ್ ಆದಮೇಲೆ, ಅಬ್ಸರ್ವೇಷನ್ಸ್ ಆದಮೇಲೆ ರುದರ್ಫೋರ್ಡು ಅವ್ರದ್ದೇ ಒಂದು ಅಟಾಮಿಕ್ ಮಾಡೆಲನ್ನು ಕೊಡ್ತಾರೆ. ಅಂದರೆ ಆಟಮ್ ಒಳಗಡೆ ಎಲೆಕ್ಟ್ರಾನ್ ಪ್ರೋಟಾನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದಕ್ಕೆ ಅವ್ರದ್ದೇ ಆದ ಥಿಯರಿನ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ನೋಡಿ, ಇದು ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟು. ಎಕ್ಸ್ಪೆರಿಮೆಂಟ್ ಮಾಡಿದಾಗ 3 ಅಬ್ಸರ್ವೇಷನ್ಸ್ ಬಂತು, 3 ಕನ್ಕ್ಲೂಷನ್ಸ್ ಬಂತು. ಇದ್ರ ಬೇಸಿಸ್ ಮೇಲೆ ಅವರೊಂದು ಅಟಾಮಿಕ್ ಮಾಡೆಲನ್ನು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಎಕ್ಸ್ಪೆರಿಮೆಂಟ್ಗೂ ಮಾಡೆಲ್ಗೂ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಸೊ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಸೊ ಆ ಮಾಡೆಲಲ್ಲಿ ಅವ್ರು ಏನೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ನಾವೀಗ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲನ್ನು ನೋಡೋಣ.
ಸೊ ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಅಂದರೆ ಅವ್ರದ್ದು ಆಲ್ರೆಡಿ ನಾವು ಕನ್ಕ್ಲೂಷನಲ್ಲೂ ಅದನ್ನು ಕಲ್ತಿದ್ದೀವಿ. ದಟ್ ಈಸ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂಔಟ್. ಇನ್ಸ್ಟೆಡ್ ಆಫ್ ದ್ಯಾಟ್ the protons are concentrated in one particular region. That region is called nucleus. So ಅದೇ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ದು ಫಸ್ಟ್ ಸ್ಟೇಟ್ಮೆಂಟು. ವಾಟ್ ಈಸ್ ನ್ಯೂಕ್ಲಿಯಸ್ ಅನ್ನೋದು. ಓಕೆನಾ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಅಂದರೆ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ದು ನ್ಯೂಕ್ಲಿಯಸ್ ಒಳಗಡೆ ಆಟಮ್ ಒಳಗಡೆ ಎಲೆಕ್ಟ್ರಾನ್ಸು ಅರೌಂಡ್ ದ ನ್ಯೂಕ್ಲಿಯಸ್ ದೇ ರಿವಾಲ್ವಿಂಗ್ ಅರೌಂಡ್ ಸರ್ಕ್ಯುಲರ್ ಪಾತ್ ಆ್ಯಂಡ್ ದಟ್ ಸರ್ಕ್ಯುಲರ್ ಪಾತ್ ಇಸ್ ಕಾಲ್ಡ್ ಆಸ್ ಎ ಆರ್ಬಿಟ್ ಅಂತ ಹೇಳಿ ಕರೀತಾರೆ. In an atom, electrons are revolving around the nucleus in circular path. ಅಂದರೆ ಆಟಮ್ ಒಳಗಡೆ ಅರೌಂಡ್ ದ ನ್ಯೂಕ್ಲಿಯಸ್ನ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಈಗ ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆನಾ. ಆ ಸರ್ಕ್ಯುಲರ್ ಪಾತನ್ನು ಇವರು ಆರ್ಬಿಟ್ ಅಂತ ಹೇಳಿ ಕರೀತಾರೆ. ಮತ್ತು ಈ ಆಟಮ್ ಸಿಸ್ಟಮನ್ನು ರುದರ್ಫೋರ್ಡ್ ಏನು ಮಾಡ್ತಾರೆ ಅಂದರೆ ಸೋಲಾರ್ ಸಿಸ್ಟಮ್ಗೆ ಕಂಪೇರ್ ಮಾಡ್ಕೋತಾರೆ. He compared the system into solar system. ಸೋಲಾರ್ ಸಿಸ್ಟಮ್ ಅಂದರೆ ಈಗ ಅಲ್ಲಿ ಸನ್ ಇದೆ, ಸನ್ ಸುತ್ತ ಪ್ಲಾನೆಟ್ಸ್ ಏನಾಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ. ಇವ್ರು ಏನು ಮಾಡ್ತಾರೆ, ಆ ಸನ್ನನ್ನು ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡ್ತಾರೆ, ರಿವಾಲ್ವ್ ಆಗ್ತಿರೋಂಥ ಪ್ಲಾನೆಟ್ಸನ್ನು ಎಲೆಕ್ಟ್ರಾನ್ಗೆ ಕಂಪೇರ್ ಮಾಡ್ಕೋತಾರೆ. ಓಕೆನಾ. ಅದಕ್ಕೆ ಇದನ್ನು ಸೋಲಾರ್ ಸಿಸ್ಟಮ್ಗೆ ಕಂಪೇರ್ ಮಾಡ್ತಾರೆ. ಸೊ ನ್ಯೂಕ್ಲಿಯಸ್ ಈಸ್ ಲೈಕ್ ಎ ಸನ್, ಎಲೆಕ್ಟ್ರಾನ್ ಈಸ್ ಲೈಕ್ ಎ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಓಕೆ. ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಏನು ಅಂದರೆ, ಈಗ ನಮ್ಮ ಮತ್ತು ಅರ್ತ್ ಮಧ್ಯ ಹೋಲ್ಡ್ ಮಾಡೋದಕ್ಕೆ ನಾವು ಅರ್ತ್ ಮೇಲೆ ಹೋಲ್ಡ್ ಮಾಡಿ ನಿಂತಿದ್ದೀವಿ ಅಂದಾಗ ನಮ್ಮ ಮತ್ತು ಅರ್ತ್ ಮಧ್ಯ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಗ್ರಾವಿಟೇಷನ್ ಫೋರ್ಸ್. ಆ ಗ್ರಾವಿಟೇಷನ್ ಫೋರ್ಸ್ ಏನು ಮಾಡ್ತಾ ಇದೆ, ನಮ್ಮನ್ನು ಮತ್ತು ಅರ್ಥನ್ನು ಹೋಲ್ಡ್ ಮಾಡ್ತಾ ಇದೆ ಟುಗೆದರ್. ಹಾಗೆ ಒಂದು ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಇದ್ದರೆ ಆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯ ಸಮ್ ಫೋರ್ಸ್ ಇದೆ. ಆ ಫೋರ್ಸ್ ಏನು ಮಾಡ್ತಾ ಇದೆ, ಅವರಿಬ್ಬರನ್ನ ಹಿಡಿದಿಟ್ಟಿದೆ. ಹಾಗೆ ಆ ಫೋರ್ಸ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹೇಗೆ ಗ್ರಾವಿಟೇಷನ್ ಫೋರ್ಸ್ ಇಲ್ಲಿ ಆ್ಯಕ್ಟ್ ಆಗ್ತಿದೆಯೋ ಹಾಗೆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಒಂದು ಫೋರ್ಸ್ ಇದೆ. ಆ ಫೋರ್ಸನ್ನು ಏನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡ್ಸ್ ದ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಟುಗೆದರ್ ಅಂತ ಹೇಳ್ತಾರೆ. ಇದು ಥರ್ಡ್ ಸ್ಟೇಟ್ಮೆಂಟ್. ಈ ಮೂರು ಸ್ಟೇಟ್ಮೆಂಟು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲಲ್ಲಿ ಅವರು ಕೊಡ್ತಾರೆ. ಆಯಿತಾ. ಐ ವಿಲ್ ರಿಪೀಟ್ ದ 3 ಸ್ಟೇಟ್ಮೆಂಟ್. ಮೊದಲನೇದೇನು, ಇನ್ ಅನ್ ಆಟಮ್ protons are concentrated at one particular small region. That region is called as a nucleus. And second one, in an atom around the nucleus electrons are revolving in a circular path and that path is called as a orbit, and this atomic system is compared to the solar system. And the third statement, in an atom nucleus and electrons are held together by the electrostatic force of attraction. ಅರ್ಥ ಆಯ್ತಾ. ಸೊ ಇದಿಷ್ಟು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆಯಿತು. ಯಾವಾಗ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆಯಿತು, ಸೊ ಕೆಲವು ಕಾನ್ಸೆಪ್ಟನ್ನ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇನದು ಕಾನ್ಸೆಪ್ಟ್ ಅಂದರೆ, ನೀವು ಹೈಸ್ಕೂಲ್ ಲೆವೆಲಲ್ಲೂ ಅದನ್ನು ಕಲ್ತಿರ್ತೀರ. ಅಟಾಮಿಕ್ ನಂಬರು, ಮಾಸ್ ನಂಬರು, ಅದನ್ನು ಇಲ್ಲಿ ನಾವು ಈಗ ಕಲಿತಾ ಹೋಗೋಣ. ಯಾಕೆಂದರೆ ಪ್ರೋಟಾನ್ ಡಿಸ್ಕವರ್ ಆಯಿತು, ಎಲೆಕ್ಟ್ರಾನ್ ಡಿಸ್ಕವರ್ ಆಯಿತು, ನ್ಯೂಟ್ರಾನು ಡಿಸ್ಕವರ್ ಆಯಿತು. ಈ ಡಿಸ್ಕವರಿ ಆದಮೇಲೆ ಈ ಅಟಾಮಿಕ್ ನಂಬರು, ಮಾಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಸಮ್ವಾಟ್ ಈಸಿ. ಈಗ ಹೇಳ್ಬೋದು. ಫಸ್ಟ್ ಒನ್ ವಿಚ್ ಟೇಕ್ ಅಟಾಮಿಕ್ ನಂಬರ್ ತಗೋಣ. ನೋಡಿ, ಅಟಾಮಿಕ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಎ ಝೆಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಅಟಾಮಿಕ್ ನಂಬರ್ ಅಂದರೆ, ಇಟ್ ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್. ಇಟ್ ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್. ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್. ಆಟಮಲ್ಲಿರುವಂಥ ಪ್ರೋಟಾನ್ಸ್, ಒಂದು ಆಟಮಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅದನ್ನೇ ಅಟಾಮಿಕ್ ನಂಬರ್ ಅಂತ ಕರಿಬೋದು. ಅಥವಾ ಇಟ್ ಇಸ್ ಅ ನಂಬರ್ ಆಫ್, ಇನ್ನೊಂದು ವೇನಲ್ಲೂ ಡಿಫೈನ್ ಮಾಡ್ಬೋದು, ಇಟ್ ಇಸ್ ಅ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆನ್ ನ್ಯೂಟ್ರಲ್ ಆಟಮ್. ನೋಡಿ, ಇಲ್ಲಿ ಒಂದು ವರ್ಡ್ ಬರ್ತಾ ಇದೆ. ನಾವು ಅಟಾಮಿಕ್ ನಂಬರ್ನ ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ಡಿಫೈನ್ ಮಾಡ್ಬೇಕಾದ್ರೆ ಆಟಮ್ ಅಂತ ಹೇಳ್ಬಿಡ್ತೀವಿ. ಇಟ್ ಇಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಅಂತ. ಬಟ್ ಅದೇ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ನೀವು ಡಿಫೈನ್ ಮಾಡಬೇಕಾದ್ರೆ ಅಟಾಮಿಕ್ ನಂಬರ್ನ ದ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಅ ನ್ಯೂಟ್ರಲ್ ಆಟಮ್ ಅಂತ ಹೇಳ್ತೀವಿ. ಯಾಕೆ ಈ ನ್ಯೂಟ್ರಲ್ ಅನ್ನೋ ವರ್ಡನ್ನು ಸೇರಿಸ್ತೀವಿ ಅಂದರೆ, ಈಗ ಯಾವುದೇ ಒಂದು ಆಟಮ್ ಇನ್ನೊಂದು ಆಟಮ್ ಜೊತೆಗೆ ರಿಯಾಕ್ಟ್ ಆಗಬೇಕಾದ್ರೆ, ಕೆಮಿಕಲ್ ರಿಯಾಕ್ಷನ್ಸ್ ನಡಿಬೇಕಾದ್ರೆ ಎಲೆಕ್ಟ್ರಾನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ ಡ್ಯೂರಿಂಗ್ ದ ರಿಯಾಕ್ಷನ್. ಅಂದರೆ ಒಂದು ಆಟಮ್ ಏನಾಗ್ಬೋದು, ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೋಬೋದು ಅಥವಾ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೋಬೋದು. ಆವಾಗ ನಂಬರ್ ವೇರಿಯೇಷನ್ ಆಗುತ್ತೆ.
ಡ್ಯೂರಿಂಗ್ ದ ರಿಯಾಕ್ಷನ್. ಮತ್ತು ಒಂದು ಆಟಮ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡಾಗ ನೆಗೆಟಿವ್ ಚಾರ್ಜ್ ಬರುತ್ತೆ, ಲಾಸ್ ಮಾಡಿಕೊಂಡಾಗ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆನಾ? ಅದು ಪ್ರೋಟಾನ್ಸು ನ್ಯೂಕ್ಲಿಯಸ್ಸಲ್ಲಿರೋದ್ರಿಂದ ಅದರದ್ದು ನಂಬರ್ ಏನು ಚೇಂಜ್ ಆಗಲ್ಲ ಡ್ಯೂರಿಂಗ್ ದ ರಿಯಾಕ್ಷನ್. ಹಾಗಾಗಿ ನೀವು ನಂಬರ್ ಆಫ್ ಅಟಾಮಿಕ್ ನಂಬರನ್ನು ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ಡಿಫೈನ್ ಮಾಡಬೇಕಾದ್ರೆ ಆಟಮ್ ಅಂತ ಯೂಸ್ ಮಾಡ್ಬೋದು. ಬಟ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಡಿಫೈನ್ ಮಾಡಬೇಕಾದ್ರೆ ನ್ಯೂಟ್ರಲ್ ಆಟಮ್ ಅಂತಲೇ ಹೇಳಬೇಕು. ಯಾಕೆಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಬಂದಾಗ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸು ಚೇಂಜಸ್ ಆಗುತ್ತೆ. ಸೊ ಇದು ಅಟಾಮಿಕ್ ನಂಬರ್. ಓಕೆನಾ? ನೆಕ್ಸ್ಟು ಮಾಸ್ ನಂಬರ್ ತೊಗೊಳ್ಳೋಣ. ಮಾಸ್ ನಂಬರ್, ಆ್ಯಂಡ್ ದಿಸ್ ಮಾಸ್ ನಂಬರ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಮಾಸ್ ನಂಬರ್ ಈಸ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನ್ಯೂಕ್ಲಿಯಸ್ಸಲ್ಲಿರುತ್ತಲ್ವ, ಅದಷ್ಟು ಟೋಟಲ್ ನಂಬರ್ನ ನಾವೇನಂತ ಕರಿತೀವಿ? ಮಾಸ್ ನಂಬರ್ ಅಂತ ಹೇಳಿ ಕರಿತೀವಿ. ಒಂದು ನ್ಯೂಕ್ಲಿಯಸ್ದು ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ, ಆ ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಪ್ರೋಟಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಒಂದು ಆಟಮ್ದು ಟೋಟಲ್ ಮಾಸ್ ಇರುತ್ತಲ್ಲ, ನ್ಯೂಕ್ಲಿಯಸ್ದು ಮಾಸ್ ಇರುತ್ತಲ್ಲ, ಆ ಮಾಸ್ ಏನಾಗಿರುತ್ತೆ ಅಂದರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಎರಡರದ್ದು ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಒಂದು ಆಟಮ್ದು ಅಥವಾ ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇದೆಯಲ್ಲ, ಆ ಪಾಸಿಟಿವ್ ಚಾರ್ಜು ನಂಬರ್ ಆಫ್ ಪ್ರೋಟಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆ ನ್ಯೂಕ್ಲಿಯಸ್ದು ಟೋಟಲ್ ಮಾಸ್ ಇರುತ್ತಲ್ಲ, ಅದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇಬ್ಬರದ್ದು ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಆಮೇಲೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಆಲ್ ಟುಗೆದರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ನ್ಯೂಕ್ಲಿಯಾನ್ಸ್ ಅಂತಲೂ ಕೂಡ ಕರಿತೀವಿ. ದ ಸಮ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ ನಂಬರ್ಸ್ ಇಸ್ ಕಾಲ್ಡ್ ಆಸ್ ಎ ನ್ಯೂಕ್ಲಿಯಾನ್ಸ್ ಅಂತ ಹೇಳಿ ಕರಿಬೋದು. ಹಾಗೆ ನಮಗೆ ನ್ಯೂಟ್ರಾನ್ ನಂಬರ್ ಕಂಡುಹಿಡಿಬೇಕು ಅಂದರೆ ಈಗ ನೋಡಿ, ಬೇಕಿದ್ರೆ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂದರೆ ಪ್ರೋಟಾನ್ ಪ್ಲೇಸಲ್ಲಿ ನಾನು ಝೆಡ್ ಅಂತ ಹಾಕೋತೀನಿ. ಇದು ಮಾಸ್ ನಂಬರು. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅಟಾಮಿಕ್ ನಂಬರ್ ಆಗುತ್ತೆ, ಪ್ಲಸ್ ಎನ್ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಅಂದ್ಕೊಳ್ಳಿ. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕು, ನಿಮಗೆ ಅಟಾಮಿಕ್ ನಂಬರ್ ಗೊತ್ತಿದೆ, ಮಾಸ್ ನಂಬರ್ ಗೊತ್ತಿದೆ, ಆದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಗೊತ್ತಿಲ್ಲ, ಅವಾಗ ಏನು ಮಾಡಿ ಅಂದರೆ ಎನ್ ಇಸ್ ಈಕ್ವಲ್ ಟು ಎ ಮೈನಸ್ ಝೆಡ್. ದಿಸ್ ಅ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆನಾ? ಸೊ ಮಾಸ್ ನಂಬರು ಮತ್ತು ಅಟಾಮಿಕ್ ನಂಬರ್ ಗೊತ್ತಾದ ಮೇಲೆ ಒಂದು ಎಲಿಮೆಂಟನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಳ್ಳಿ. ಈಗ ಜನರಲಾಗಿ ಒಂದು ಎಲಿಮೆಂಟನ್ನು ನಾವು ಎಕ್ಸ್ ಅಂತ ತೊಗೊಂಡ್ರೆ, ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಸೂಪರ್ ಸ್ಕ್ರಿಪ್ಟ್ ಇದೆಯಲ್ಲ, ಅಂದರೆ ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೇಲೆ ಇದೆಯಲ್ಲ, ಅಲ್ಲಿ ನಾವು ಅಟಾಮಿಕ್ ನಂಬರನ್ನು ಬರಿತೀವಿ, ಮಾಸ್ ನಂಬರನ್ನು ಬರಿತೀವಿ. ಅದೇ ಎಲಿಮೆಂಟದು ಲೆಫ್ಟ್ ಹ್ಯಾಂಡ್ ಸೈಡ್ ಕೆಳಗಡೆ ಇದೆಯಲ್ಲ, ಸಬ್ಸ್ಕ್ರಿಪ್ಟ್ ಒಳಗಡೆ ನಾವು ಅಟಾಮಿಕ್ ನಂಬರನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೆ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡಬೇಕು. ಮೇಲೆ ಮಾಸ್ ನಂಬರು, ಕೆಳಗಡೆ ಅಟಾಮಿಕ್ ನಂಬರನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ಲು, ಈಗ ನಾವು ಸೋಡಿಯಂ ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೋಡಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 11. ಅಟಾಮಿಕ್ ನಂಬರ್ನ ಕೆಳಗಡೆ ಬರೀಬೇಕು. ಮಾಸ್ ನಂಬರ್ ಎಷ್ಟು? 23. ಅದನ್ನು ಮೇಲ್ಗಡೆ ಬರೀಬೇಕು. ಓಕೆನಾ? ಹಾಗೆ ಕಾರ್ಬನ್ ತೊಗೊಳ್ಳೋಣ. ಈಗ ಕಾರ್ಬನ್ ಬರೆದೆ ನಾನು. ಓಕೆ, ಕಾರ್ಬನ್ಗೆ ಅಟಾಮಿಕ್ ನಂಬರ್ ಎಷ್ಟು? 6. ಅದನ್ನು ಕೆಳಗಡೆ ಬರೆಯೋಣ. ಮಾಸ್ ನಂಬರ್ ಎಷ್ಟು? 12. ಅದನ್ನು ಮೇಲ್ಗಡೆ ಬರಿ. ಓಕೆ, ಅದೇ ರೀತಿ ನೀವು ನೈಟ್ರೋಜನ್ ತೊಗೊಳ್ಳಿ. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಕೆಳಗಡೆ ಬರೆಯೋಣ. ಮಾಸ್ ನಂಬರ್ 14. ಅದನ್ನು ಮೇಲ್ಗಡೆ ಬರೀರಿ. ಓಕೆ, ಸೊ ಇದರಲ್ಲಿ ಅಟಾಮಿಕ್ ನಂಬರ್ ಕಂಡುಹಿಡಿಯೋಣ. ಅಟಾಮಿಕ್ ನಂಬರ್ ಎಷ್ಟಾಗುತ್ತೆ? 11. ಹಿಯರ್ ಅಟಾಮಿಕ್ ನಂಬರ್ 6, ಹಿಯರ್ 7. ಅಂದರೆ 11 ಪ್ರೋಟಾನ್ಸ್ 11 ಎಲೆಕ್ಟ್ರಾನ್ಸ್ ಇದೆ, 6 ಪ್ರೋಟಾನ್ಸ್ 6 ಎಲೆಕ್ಟ್ರಾನ್ಸ್, 7 ಪ್ರೋಟಾನ್ಸ್ 7 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನ್ಯೂಟ್ರಾನ್ಸ್ ಕಂಡುಹಿಡಿಯೋದು ಹೇಗೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಡುಹಿಡಿಯೋದಕ್ಕೆ 23 ಮೈನಸ್ 11 ಮಾಡ್ಕೊಳ್ಳೋಣ, 12 ಆಗುತ್ತೆ. 12 ಮೈನಸ್ 6, 6. 14 ಮೈನಸ್ 7, 7. ದಿಸ್ ಇಸ್ ದ ವೇ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಯಾಕೆಂದರೆ ಆಲ್ರೆಡಿ ಫಾರ್ಮುಲಾ ಕೊಟ್ಟೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ ಝೆಡ್. ಸೊ ದಿಸ್ ದ ಅಟಾಮಿಕ್ ನಂಬರ್ ಅಂದ್ರೇನು, ಮಾಸ್ ನಂಬರ್ ಅಂದ್ರೇನು, ನ್ಯೂಕ್ಲಿಯಾನ್ಸ್ ಅಂದ್ರೇನು, ನಂಬರ್ ಆಫ್ ನ್ಯೂಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಮತ್ತು ಒಂದು ಎಲಿಮೆಂಟನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಕೆಳಗಡೆ ಅಟಾಮಿಕ್ ನಂಬರ್ ಬರೀಬೇಕು, ಮೇಲ್ಗಡೆ ಮಾಸ್ ನಂಬರನ್ನು ಬರೀಬೇಕು. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇದರಲ್ಲೇ ನೆಕ್ಸ್ಟ್ ಕಾನ್ಸೆಪ್ಟ್, ನಿಮಗೆ ಅಟಾಮಿಕ್ ನಂಬರು ಮಾಸ್ ನಂಬರ್ ಗೊತ್ತಾದ ಮೇಲೆ ಈ ಐಸೋಟೋಪ್ಸ್ ಐಸೋಬಾರ್ಸ್ ಅಂತ ಬರ್ತವೆ. ಸೊ ಅದನ್ನು ಹೇಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾವು ಅಟಾಮಿಕ್ ನಂಬರ್ ಮಾಸ್ ನಂಬರ್ನ ಫಸ್ಟು ಡಿಫೈನ್ ಮಾಡಿಬಿಡ್ತೀವಿ. ವಿಲ್ ಗೋ ವಿತ್ ಐಸೋಟೋಪ್ಸ್. ಫಸ್ಟು ನಾನು ಎಕ್ಸಾಂಪಲ್ಸ್ ಬರಿತೀನಿ, ಆವಾಗ ಡೆಫಿನೇಷನ್ ನಿಮಗೆ ಈಸಿ ಆಗುತ್ತೆ. ಈಗ ಐಸೋಟೋಪ್ಸ್ ಹೈಡ್ರೋಜನ್ ನಾವು ತೊಗೊಳ್ಳೋದಾದರೆ H11, H12, H13.
ಇದನ್ನು ಅಬ್ಸರ್ವ್ ಮಾಡಿ, ದೀಸ್ ಆರ್ ದ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟಿಂದನೇ ಆಗಿರುವಂಥ ಆಟಮ್ಸ್ ಇವು. ಮತ್ತು ದೇ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್, ಅವರಿಗೆಲ್ಲ ಅಟಾಮಿಕ್ ನಂಬರ್ ಸೇಮ್ ಇದೆ, ಬಟ್ ಮಾಸ್ ನಂಬರ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಈ ಥರ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಇದ್ದು, ಅಟಾಮಿಕ್ ನಂಬರ್ ಸೇಮ್ ಇದ್ದು, ಮಾಸ್ ನಂಬರ್ ಡಿಫ್ರೆನ್ಸ್ ಇದ್ದರೆ ಅವರನ್ನು ಐಸೋಟೋಪ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ದ ಒನ್ ಎಕ್ಸಾಂಪಲ್ ಫಾರ್ ದ ಐಸೋಟೋಪ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಕಾರ್ಬನ್ನು 6, 12, 6, 13, 6, 14 ನೋಡಿ, ಸಾರಿ 12, 13, 14. ಸೊ ಇದು ಕೂಡ ಕಾರ್ಬನ್ದು ಐಸೋಟೋಪ್ಸ್ ಆಗುತ್ತೆ, ಯಾಕೆಂದರೆ ಸೇಮ್ ಎಲಿಮೆಂಟ್ ಇದೆ, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಇದೆ, ಸೇಮ್ ಅಟಾಮಿಕ್ ನಂಬರ್ ಇದೆ, ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇದೆ. ಸೊ ಇವ್ರನ್ನ ನಾವು ಐಸೋಟೋಪ್ಸ್ ಅಂತ ಹೇಳಿ ಕರಿಬೋದು. ಸೊ ಐಸೋಟೋಪ್ಸ್ ಅಂದರೆ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಆರ್ ಕಾಲ್ಡ್ ಆಸ್ ಎ ಐಸೋಟೋಪ್ಸ್ ಅಂತ ಹೇಳಿ ಕರಿಬೋದು. ಅರ್ಥ ಆಯ್ತಲ್ವಾ? ಸೊ ಈ ಐಸೋಟೋಪ್ಸಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ಪ್ರಾಪರ್ಟೀಸು ಸೇಮ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಅಂಥ ವೇರಿಯೇಷನ್ಸ್ ಆಗೋದಿಲ್ಲ ಐಸೋಟೋಪ್ಸಲ್ಲಿ. ಈಗ ಇದು ಹೈಡ್ರೋಜನ್ 1 ಇರೋದು, ಹೈಡ್ರೋಜನ್ 1 ಇವರಿಬ್ಬರ ಮಧ್ಯೆ ಕೆಮಿಕಲ್ ಪ್ರಾಪರ್ಟೀಸ್ ಡಿಫರ್ ಆಗಲ್ಲ, ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕೆ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಐಸೋಟೋಪ್ಸಲ್ಲಿ ಅಂತ ಕೇಳೋದಾದರೆ, ಯೂಶಲಿ ಕೆಮಿಕಲ್ ಪ್ರಾಪರ್ಟಿ ಅನ್ನೋದು ಡಿಪೆಂಡ್ ಆಗೋದು ಯಾವುದ್ರ ಮೇಲೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ. ಹೌದಾ? ಯಾಕೆಂದರೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗೋದೇ ಯಾರು, ಎಲೆಕ್ಟ್ರಾನ್ಸು. ಹಾಗಾಗಿ ಕೆಮಿಕಲ್ ಪ್ರಾಪರ್ಟೀಸ್ ಮೇಜರಾಗಿ ಡಿಪೆಂಡ್ ಆಗೋದು ಎಲೆಕ್ಟ್ರಾನ್ಸ್ ಮೇಲೆ. ನೀವು ಐಸೋಟೋಪ್ಸನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದು ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲ ಸೇಮ್ ಇದೆ. ಇಲ್ಲಿ ಐಸೋಟೋಪ್ಸ್ ತೊಗೊಳ್ಳಿ, ಇಲ್ಲೂ ಕೂಡ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, ಸೇಮ್ ಇದೆ. ಸೊ ಎಲೆಕ್ಟ್ರಾನ್ಸ್ ಸೇಮ್ ಇರೋದ್ರಿಂದ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ವೇರಿಯೇಷನ್ಸ್ ಆಗಲ್ಲ. ಈ ಕೆಮಿಕಲ್ ಪ್ರಾಪರ್ಟೀಸ್ಗೆ ನ್ಯೂಟ್ರಾನ್ದು ಅಷ್ಟೊಂದು ರೋಲ್ ಇರಲ್ಲ, ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಐಸೋಟೋಪ್ಸ್ ಬರ್ತಾ ಇರೋದೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಚೇಂಜಸ್ ಆಗ್ತಿರೋದ್ರಿಂದ. ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ 0 ಇದೆಯಾ, ಇಲ್ಲಿ 2 - 1 1 ನ್ಯೂಟ್ರಾನ್ ಇದೆ, 3 - 1 2 ನ್ಯೂಟ್ರಾನ್ ಇದೆ. ಅಂದರೆ ಐಸೋಟೋಪ್ಸ್ ಬರೋದು ಯಾವುದರಿಂದ, ಬೈ ವೇರಿಂಗ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಚೇಂಜ್ ಆಗೋದ್ರಿಂದ ನಿಮಗೆ ಐಸೋಟೋಪ್ಸು ಕ್ರಿಯೇಟ್ ಆಗುತ್ತೆ. ಬಟ್ ನ್ಯೂಟ್ರಾನ್ಸ್ದು ರೋಲು ಕೆಮಿಕಲ್ ಪ್ರಾಪರ್ಟೀಸ್ಗೆ ತುಂಬಾ ಕಡಿಮೆ, ಅದೇನು ಅಷ್ಟು ಎಫೆಕ್ಟ್ ಮಾಡಲ್ಲ. ಎಫೆಕ್ಟ್ ಮಾಡೋದು ಯಾರು, ಎಲೆಕ್ಟ್ರಾನ್ಸು. ಬಟ್ ಎಲೆಕ್ಟ್ರಾನ್ಸ್ ವೇರಿನೇ ಆಗೋದಿಲ್ಲ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವೇರಿ ಆಗ್ತಿಲ್ಲ, ಹಾಗಾಗಿ ನಿಮಗಿಲ್ಲಿ ಕೆಮಿಕಲ್ ಪ್ರಾಪರ್ಟೀಸು ಚೇಂಜ್ ಆಗಲ್ಲ. ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ, ವೇರಿ ಇರುತ್ತೆ ಐಸೋಟೋಪ್ಸಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ, ಐಸೋಬಾರ್ಸ್ಗೆ ಹೋಗೋಣ. ಸೊ ಐಸೋಬಾರ್ಸ್ ಅಂದರೆ ಏನಾಗುತ್ತೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಕಾರ್ಬನ್ನು 6 ಮತ್ತು 14 ಇದೊಂದು ಐಸೋಟೋಪ್ ಇದೆ ಕಾರ್ಬನ್ದು. ನೆಕ್ಸ್ಟ್ ನೈಟ್ರೋಜನ್ ತೊಗೊಳ್ಳೋಣ. ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಮಾಸ್ ನಂಬರ್ ಎಷ್ಟು, 14. ಈಗ ನಾವು ಈ ಎರಡೂ ಎಲಿಮೆಂಟನ್ನು ಅಬ್ಸರ್ವ್ ಮಾಡಿದಾಗ ದೇ ಆರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್. ಇವರು ಒಂದೇ ಎಲಿಮೆಂಟದ ಆಟಮ್ಸ್ ಅಲ್ಲ, ಕಾರ್ಬನ್ ಇಸ್ ಎ ನೈಟ್ರೋಜನ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ having same mass number but different atomic number, then they called as a isobars. So isobars ಅಂದ್ರೆ ಏನು, atoms of different elements ಇರಬೇಕು, ಡಿಫ್ರೆಂಟ್ ಅಟಾಮಿಕ್ ನಂಬರ್ ಇರಬೇಕು, ಬಟ್ ಮಾಸ್ ನಂಬರು ಸೇಮ್ ಇರಬೇಕು. ಇಲ್ಲಿ ಮಾಸ್ ನಂಬರ್ ಡಿಫ್ರೆನ್ಸ್ ಇರುತ್ತೆ, ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ. ಇಲ್ಲಿ ಮಾಸ್ ನಂಬರ್ ಸೇಮ್ ಇರುತ್ತೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ, ಮತ್ತು ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ. ದೆನ್ ದೇ ಕಾಲ್ಡ್ ಆಸ್ ಎ ಐಸೋಬಾರ್ಸ್. ಅರ್ಥ ಆಯ್ತಾ? ಸೊ ಐಸೋಬಾರ್ಸ್ಗೆ ಎಕ್ಸಾಂಪಲ್ಲು ಇದನ್ನು ಕೊಡ್ಬೋದು, ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ಕಾನ್ಸೆಪ್ಟನ್ನು ಕಲ್ತ್ವಿ ಅಂದರೆ, ರುದರ್ಫೋರ್ಡ್ ಆಲ್ಫಾರೆ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ಲು, ಡೆಫಿನೇಷನ್ಸ್ ಆಫ್ ಅಟಾಮಿಕ್ ನಂಬರ್, ಮಾಸ್ ನಂಬರ್ ಆ್ಯಂಡ್ ಐಸೋಟೋಪ್ಸ್, ಐಸೋಬಾರ್ಸ್, ಎಕ್ಸಾಂಪಲ್ಸು. ಸೊ ಉಳಿದ ಕಾನ್ಸೆಪ್ಟನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.